ನಮಸ್ತೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಶೇಷವಾದಂತಹ ಮಾಹಿತಿ ಮತ್ತು ಒಂದು ಪವರ್ಫುಲ್ ಆದಂತಹ ಟಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಜೈ ವಾರಾಹಿ ಅಥವಾ ನಿಮ್ಮ ಇಷ್ಟ ದೇವತೆಗಳನ್ನು ಅಥವಾ ದೇವರನ್ನು ಖಂಡಿತವಾಗಿಯೂ ಆ ದೇವರ ಭಗವಂತನ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗಿಯೂ ಕಮೆಂಟ್ ಮೂಲಕ ಕೇಳಿ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಿಮ್ಮ ಮನೆಯಲ್ಲಿ ಸದಾ ಕಂತೆ ಹಣ ಯಾವಾಗಲೂ ಇರಬೇಕಾ? ಯಾವುದೋ ಒಂದು ಮಾರ್ಗ ಅಥವಾ ಯಾವುದೋ ಒಂದು ಜಾಗದಿಂದ, ಒಂದು ದಾರಿಯಿಂದ ನಿಮಗೆ ಹಣ ಹುಡ್ಕೊಂಡು ನಿಮಗೆ ಬರಬೇಕು ಮನೆಗೆ ಅಂತಂದರೆ ನಿಮ್ಮ ಮನೆಯಲ್ಲಿ ನಾನು ಹೇಳುವಂಥ ಈ 4 ಜಾಗದಲ್ಲಿ ಪಚ್ಚಕರ್ಪೂರವನ್ನು ನಾನು ಹೇಳುವಂಥ ರೀತಿ ಇಟ್ಟು ನೋಡಿ ನಿಮ್ಮ ಲೈಫ್ ಹೇಗೆ ಬದಲಾಗುತ್ತೆ ಅಂತ ಹೇಳಿ. ಪಚ್ಚಕರ್ಪೂರಕ್ಕೆ ತನ್ನದೇ ಆದಂತಹ ಮಹತ್ವ ಅಂತೂ ಇದೆ. ಅದನ್ನು ತಿರುಪತಿ ತಿಮ್ಮಪ್ಪನಿಗೆ ಸಹ ಹಚ್ಚುತ್ತಾರೆ. ನಿತ್ಯ ಅದು ಇದ್ದೇ ಇರುತ್ತೆ. ತಿರುಪತಿ ತಿಮ್ಮಪ್ಪನಿಗೆ ಪಚ್ಚಕರ್ಪೂರ ಪಂಚಪ್ರಾಣ. ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಒಂದು ಆಕರ್ಷಣೆಗೆ ಪಚ್ಚಕರ್ಪೂರವನ್ನು ತುಂಬಾ ಬಳಸ್ತಾರೆ. ಅದಷ್ಟೇ ಅಲ್ಲ, ಪಚ್ಚಕರ್ಪೂರದಿಂದ ಸಾಕಷ್ಟು ರೀತಿಯ ಒಂದು ರೆಮಿಡೀಸ್ನ ಮಾಡ್ತಾರೆ. ತುಂಬ ಸಾಲ ಇತ್ತು ಅಥವಾ ನಿಮಗೇನಾದರೂ ದುಡ್ಡು ಕಾಸು ಮನೆಗೆ ಸೇರ್ತಾ ಇಲ್ಲ ಅಂತಂದರೆ ಫಸ್ಟು ರೆಮಿಡಿ ಹೇಳ್ತಿದ್ದೀನಿ ನೋಡಿ. ನೀವು ದೇವಸ್ಥಾನಕ್ಕೆಲ್ಲಾದರೂ ಹೋದಾಗ ಒಂದು ಪಚ್ಚಕರ್ಪೂರವನ್ನು ತೊಗೊಂಡು ಹೋಗಿಬಿಟ್ಟು ಅದನ್ನು ಕುಂಕುಮದಲ್ಲೇ ಹದ್ದುಬಿಟ್ಟು ದೇವ್ರನ್ನ ಚೆನ್ನಾಗಿ ಬೇಡಿಕೊಂಡು ಹುಂಡೆಗೆ ಪಚ್ಚಕರ್ಪೂರವನ್ನು ಹಾಕಿ ಬನ್ನಿ. ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ, ಅಷ್ಟು ಸಖತ್ತಾಗಿ ಇದು ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಡೌಟ್ ಇರ್ಬೋದು, ಇದೇನಪ್ಪ ಇವರು ಇಷ್ಟೊಂದು ಈ ಥರ ಎಲ್ಲ ವೀಡಿಯೋಸ್ ಹಾಕ್ತಾರೆ, ನಿಜವಾಗ ಸಕ್ಸಸ್ ಆಗುತ್ತೆ ಅಂದರೆ 200% ಹೇಳ್ತೀನಿ, ಸಕ್ಸಸ್ ಆಗೇ ಆಗುತ್ತೆ. ಮಾಡ್ತಾಯಿರಿ ಅದ್ರ ಮಹಿಮೆ ಏನಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಅದನ್ನು ಮಾಡ್ಕೊತಾ ಇರ್ತೀರ. ಇನ್ನು ನಾನು ಹೇಳುವಂತಹ ಈ ವಸ್ತುಗಳೆಲ್ಲನೂ ಹೇಗೆ ಇಡಬೇಕು, ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಂತ ನೋಡೋಣ ಬನ್ನಿ. ಮತ್ತು ಇದನ್ನು ಯಾವಾಗಪ್ಪ ಮಾಡಬೇಕು ಅಂತ ಮೊದಲೇ ಹೇಳಿಬಿಡ್ತೀನಿ ನೋಡಿ. ಶುಕ್ರವಾರ ಮತ್ತು ಮಂಗಳವಾರ ಇದನ್ನು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗೆ ಮಾಡಿ. ಆ ಸಮಯದಲ್ಲಿ ಮಾಡೋದಕ್ಕೆ ಆಗದೇ ಇದ್ದರೆ ಸಂಜೆ 6ರಿಂದ 10 ಗಂಟೆ ಒಳಗೆ ನೀವು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ಒಳ್ಳೆ ಎನರ್ಜಿ ಸಿಗುತ್ತೆ. ಅಂದರೆ ಆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಎನರ್ಜಿ ಅಂತನಂತ ಸಿಗುತ್ತೆ, ಅದಕ್ಕೆ ಒಂದು ಪವರ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಸಮಯ ತುಂಬಾ ಒಳ್ಳೆಯದು. ಇನ್ನು ಫಸ್ಟು ರೆಮಿಡಿ ನಾನು ಆವಾಗಲೇ ಹೇಳಿದೆ, ಅದು ದೇವಸ್ಥಾನದಲ್ಲಿ ಮಾಡುವಂಥದ್ದು. ಸೊ ಮನೆಯಲ್ಲಿ ಮಾಡ್ಕೊಳ್ಳುವಂತಹ 4 ಪರಿಹಾರ ಏನು, ಯಾವ ಜಾಗದಲ್ಲಿ ಇಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಮನೆಯಲ್ಲಿ ನಾವು ಹಣವನ್ನು ಬೀರುವಿನಲ್ಲಿ ಇಟ್ಟಿರ್ತೀವಲ್ಲ, ಯಾವಾಗಲೂ ಎಲ್ಲೋ ಒಂದು ಕಡೆ ನಾವು ಹಣವನ್ನು ಬಚ್ಚಿಡ್ತೀವಿ ಅಥವಾ ಎತ್ತಿಟ್ಟಿರ್ತೀವಿ. ಅದರಲ್ಲಿ ಯಾವುದಾದ್ರೂ ಒಂದು ನೋಟನ್ನ ತೊಗೊಳ್ಳಿ. 10 ರೂಪಾಯೋ 50 ರೂಪಾಯೋ 100 ರೂಪಾಯೋ ಅಥವಾ 500 ರೂಪಾಯಿ ನೋಟನ್ನು ತೊಗೊಂಡು ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಪಚ್ಚಕರ್ಪೂರವನ್ನು ಪುಡಿ ಮಾಡಿ ಅದ್ರ ಮೇಲೆ ಹಾಕಿ ಇಡಿ, ಅಥವಾ ಒಂದು ಸ್ವಲ್ಪ ಪಚ್ಚಕರ್ಪೂರವನ್ನು ಆ ನೋಟಲ್ಲಿ ಇಡಿ. ಇದರಿಂದ ಏನಾಗುತ್ತೆ ಗೊತ್ತಾ, ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ. ತಾಯಿ ಮಹಾಲಕ್ಷ್ಮಿ ಎಲ್ಲಿ ಸುವಾಸನೆ ಇರುತ್ತೋ ಖಂಡಿತವಾಗಿಯೂ ಅಲ್ಲಿ ತಾಯಿ ಶಾಶ್ವತವಾಗಿ ನೆಲೆಸ್ತಾರೆ. ಈಗ ಮಾರುವಡಿಸಲ್ಲೂ ಯಾಕೆ ಅಮಾವಾಸ್ಯೆ ದಿನಗಳಷ್ಟು ಪೂಜೆ ಮಾಡ್ತಾರೆ ಅಂತಂದರೆ, ಅಮ್ಮನವ್ರನ್ನ ಪೂಜೆ ಮಾಡಿ ಲಾಕ್ ಮಾಡಿ ಸುವಾಸನೆ ಬರ್ತಂಥ ಹೂವುಗಳು ಪರ್ಫ್ಯೂಮ್ಗಳನ್ನು ಬಳಸಿ ಇಟ್ಟು ಅಲ್ಲಿ ಲಾಕ್ ಮಾಡಿಬಿಡ್ತಾರೆ. ಅಮಾವಾಸ್ಯೆಯಲ್ಲಿ ಅಮ್ಮನವರು ನಮ್ಮ ಮನೆಯಿಂದ ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ, ಅದಕ್ಕೋಸ್ಕರ ಅವರು ಆ ದಿನ ಶಾಪ್ ಯಾವುದನ್ನು ತೆಗೆದೇ ಇರಲೆಲ್ಲ ಕ್ಲೋಸ್ ಮಾಡಿರ್ತಾರೆ. ಓಕೆನಾ? ಈ ರೀತಿ ನೀವು ಮಾಡೋದ್ರಿಂದ ಯಾವುದಾದ್ರೂ ಒಂದು ಕಡೆಯಿಂದ ಹಣ ಬಂದು ನಿಮಗೆ ಸೇರ್ತಾನೆ ಇರುತ್ತೆ. ಮಾಡಿ ಆಮೇಲೆ ನೀವು ನನಗೆ ಹೇಳ್ತೀರಾ. 200% ಇದು ನಿಮಗೆ ರಿಸಲ್ಟ್ ಅಂತ ಅನ್ನೋದು ಕೊಡುತ್ತೆ. ನೆಕ್ಸ್ಟ್ ರೆಮಿಡಿ ಏನಪ್ಪ ಅಂತಂದರೆ, ಉಪ್ಪು ಜಾಡಿ ಇರ್ತೈತಲ್ಲ ಮನೆಯಲ್ಲಿ, ನೀವು ಉಪ್ಪು ಜಾಡಿ ಇಟ್ಟಿರ್ತೀರ ಅಡುಗೆ ಮನೆಯಲ್ಲಿ, ಅದ್ರ ಪಕ್ಕದಲ್ಲಿ ಅಥವಾ ಸ್ಟವ್ ಹತ್ರ ಒಂದು ಗಾಜಿನ ಬಟ್ಟಲು ತುಂಬ ಕಲ್ಲುಪ್ಪನ್ನು ತುಂಬಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಿ ನಿಮ್ಮ ಕೈ ಬಲಗಡೆ ಸಿಗಬೇಕು. ಸೊ ಬಲಗಡೆ ಇರತಕ್ಕಂಥ ಒಂದು ಜಾಗದಲ್ಲಿ ಅದನ್ನು ನೀವು ಹಾಕಿ ಇಟ್ಬಿಡಿ. ಇನ್ನು ನೀವು ಇಷ್ಟು ದಿನ ಬೇಕಾದರೂ ಇಡ್ಬೋದು, 15 ದಿವಸ 1 ತಿಂಗಳು ಆ ರೀತಿ ನೀವು ಇಡ್ಬೋದು. 15 ದಿವಸ 1 ತಿಂಗಳು ಆದ ನಂತರ ಆ ಪಚ್ಚಕರ್ಪೂರ ಮತ್ತು ಕಲ್ಲುಪ್ಪನ್ನು ನೀರಲ್ಲಿ ಬಿಟ್ಬಿಟ್ಟು ಮತ್ತು ಹೊಸದಾಗಿ ಮಂಗಳವಾರ ಅಥವಾ ಶುಕ್ರವಾರ ಮತ್ತೆ ಹೊಸದಾಗಿ ಅದನ್ನು ಇಡೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಹಿಂದಿನ ದಿನ ನೀವು ಮಂಗಳವಾರ ಮಾಡ್ತೀರಿ ಅಂತಂದರೆ ಸೋಮವಾರ ತೊಳೆದು ನೀಟಾಗಿ ಇಟ್ಕೊಳ್ಳಿ. ಶುಕ್ರವಾರ ಮಾಡ್ತೀರಿ ಅಂತಂದರೆ ಗುರುವಾರದನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು
ಮತ್ತು ಹೊಸ್ದಾಗಿ ನೀವು ಶುಕ್ರವಾರ ಮತ್ತು ಮಂಗಳವಾರನ ನೀವು ಹಾಕಿಡಬೇಕು. ಮನೆಯಲ್ಲಿ ಸದಾ ಕಲ್ಲುಪ್ಪು ತುಂಬಿರಬೇಕು. ಎಲ್ಲದಕ್ಕೂ ನಾವು ಕಲ್ಲುಪ್ಪನ್ನೇ ಉಪಯೋಗಿಸ್ಬೇಕು. ಆಗ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸದಾ ಸಿಗುತ್ತೆ ಮತ್ತು ತಾಯಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ. ಇನ್ನು ಮೂರನೇದೇನಪ್ಪ ಅಂತಂದರೆ, ಗುರುವಾರ, ಶುಕ್ರವಾರ, ಮಂಗಳವಾರ ದಿನಗಳಲ್ಲಿ ನಾವು ಏನು ಮಾಡ್ತೀವಿ, ಹೊಸ್ತಿಲಿಗೆ ಅರಿಶಿಣವನ್ನು ಇಡ್ತೀವಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಪನ್ನೀರನ್ನ ಸೇರಿಸಿ, ಪನ್ನೀರ್ ಜೊತೆಗೆ ಸ್ವಲ್ಪ ಪಚ್ಚಕರ್ಪೂರವನ್ನು ಪುಡಿ ಮಾಡಿ ಇಟ್ಕೊಂಡು ಸೇರಿಸಿ ಹೊಸ್ತಿಲಿಗೆ ನೀವು ಇಡೋದ್ರಿಂದ ತಾಯಿ ಬೇಗನೆ ನಿಮಗೆ ಮನೆಗೆ ಆಕರ್ಷಿತಳಾಗ್ತಾಳೆ. ಇದರಿಂದ ತುಂಬ ಬೇಗನೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತೆ. ಸದಾ ತಾಯಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ. ಇದು ಮೂರನೇದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ದೇವ್ರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಚಿಲ್ಲರೆ ಕಾಸನ್ನ ಹಾಕಿ ಒಂದು ಬೌಲಲ್ಲಿ ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ಕಾಯಿನ್ಸ್ ಯಾವಾಗಲೂ ಅಷ್ಟೇ ಕೈಯಲ್ಲಿ ಹಿಡಿದ್ಬಿಟ್ಟು ಸೋನ್ ಬರೋ ಥರ ಮಾಡಿ ಒಂದು ಬೌಲಲ್ಲಿ ಅದನ್ನ ಹಾಕಿ ಇಡ್ತಾ ಇರೋದ್ರಿಂದ ತಾಯಿ ಮಹಾಲಕ್ಷ್ಮಿ ತುಂಬ ಸಂತೋಷ ಪಡ್ತಾರೆ. ಇನ್ನು ಅದ್ರ ಜೊತೆಗೆ ನೀವೇನು ಮಾಡಬೇಕು, ಆ ಕಾಯಿನ್ಸ್ ಜೊತೆ ಒಂದು ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಿ ಇಡೋದ್ರಿಂದ ದೇವಿ ತುಂಬಾ ಸಂತೋಷ ಪಡ್ತಾಳೆ. ಮತ್ತು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರ್ತದಲ್ಲ, ಅವೆಲ್ಲನೂ ಅಷ್ಟೇ ಮನೆಯಿಂದ 100% ಬೇಗನೆ ಹೊರ್ಟೋಗ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಈ ಒಂದು ಪಚ್ಚಕರ್ಪೂರಕ್ಕೆ. 100% ಲಕ್ಷ್ಮೀ ಕಟಾಕ್ಷ ಇದಕ್ಕೆ ದೊರೆಯುತ್ತೆ ಇದರಿಂದ ಮಾಡೋದ್ರಿಂದ. ಇದರಿಂದ ಮಾಡಿಬಿಟ್ರೆ ನಿಮಗೆ ಆಗಿಬಿಡುತ್ತಾ ಅಂತಂದರೆ, ಹಣ ಸಂಪಾದನೆ ಮಾಡೋದಕ್ಕೆ ದಾರಿಗಳು ಸಿಗುತ್ತೆ. ಒಳ್ಳೊಳ್ಳೆ ಮಾರ್ಗಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ಸದಾ ದುಡ್ಡು ಕಂತೆ ಕಂತೆ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರೆಯವ್ರನ್ನ ನೋಡಿ ನಮ್ಮಲ್ಲಿ ಈ ಥರ ಇಲ್ಲ ಅಂತ ನೀವು ನೋವು ಪಡೋದಕ್ಕಿಂತ ಇದ್ದ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊತಾ ಹೋಗಿ ಖಂಡಿತವಾಗಿಯೂ ನಿಮಗೆ ಅರಿವಿಲ್ಲದಂತೆ ನೀವು ಒಂದು ದಿನ ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿ ಇರುತ್ತೆ ನಿಮ್ಮ ಕುಟುಂಬ ಅಂತಲೇ ಹೇಳ್ಬೋದು. ಅಷ್ಟು ಶಕ್ತಿ ಇದೆ ಈ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳಿಗೆ. ತುಂಬ ಜನ ಇದನ್ನೇ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡಿಕೊಂಡೇ ಸಕ್ಸಸ್ನ ಪಡ್ಕೋತಾ ಇದ್ದಾರೆ. ಇದಿಷ್ಟು ಪಚ್ಚಕರ್ಪೂರದ ಒಂದು ಚಿಕ್ಕ ಮಾಹಿತಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳು ಬರೋದಿಲ್ಲ. ಯಾವುದಾದ್ರೂ ಒಂದು ದಾರಿ ಅಂತ ನಿಮಗೆ ಕಾಣುತ್ತೆ. ಇದು ಇವತ್ತಿನ ಒಂದು ವಿಶೇಷವಾದಂತಹ ಮಾಹಿತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ನೋಡ್ತೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ.